My dear students, welcome back to Abhiyan's physics class. So ಇವತ್ತಿನ ಕ್ಲಾಸಲ್ಲಿ 5 marks questions ನ ಡಿಸ್ಕಸ್ ಮಾಡುವ from the chapter dual nature of matter and radiations. Okay, so ಇದರಲ್ಲಿ first question, with the neat diagram describe the experimental study of photoelectric effect ಅಂತೆ. experimental study ಹೇಳ್ಬೇಕಂತೆ, describe ಮಾಡ್ಬೇಕಂತೆ using the neat labeled diagram. ನೋಡ್ರಿ, ಇದೇ label diagram. ಏನಿದೆ, source of light ಇದೆ. ಓಕೆ, ಅಂಡ್ ದೆನ್ ಈಸ್ ದ ಸೋರ್ಸ್ ಆಫ್ ಲೈಟ್. ಇಲ್ಲಿಂದ ಸೋರ್ಸ್ ಆಫ್ ಲೈಟ್. ಆಮೇಲೆ ಫಸ್ಟ್ ಇದರಲ್ಲಿ ಮೇನ್ ಪಾರ್ಟ್ ಇದೆ, ಏನಿದು ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್. ಓಕೆ, ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬ್, ಅದಕ್ಕೊಂದು ಸೈಡ್ ವಿಂಡೋ ಇರುತ್ತೆ. ಸೈಡ್ ವಿಂಡೋ ಯಾವ್ದ್ರಿಂದ ಕ್ಲೋಸ್ ಮಾಡಿರ್ತಾರೆ? ಕ್ವಾಡ್ಸ್ ವಿಂಡೋ ಇಂದ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಕ್ವಾಡ್ಸ್ ಮೆಟೀರಿಯಲ್ ನ ಯೂಸ್ ಮಾಡಿರ್ತಾರೆ. ಆಮೇಲೆ ಇದು ಇವ್ಯಾಕ್ಯುಯೇಟೆಡ್ ಟ್ಯೂಬ್, ಇಲ್ಲಿ ಲೈಟ್ ಸೋರ್ಸ್ ಇದೆ. ಓಕೆ, ಆಮೇಲೆ ಇನ್ನೇನಿದೆ ಇಂಪಾರ್ಟೆಂಟ್ ಪಾರ್ಟ್, ಇದು ಕ್ಯಾಥೋಡ್ ಪ್ಲೇಟ್, ಇದು ಆನೋಡ್ ಪ್ಲೇಟ್. ಈ ಕ್ಯಾಥೋಡ್ ಅನ್ನ ಏನ್ ಮಾಡಿರ್ತಾರೆ? ಇಟ್ ಇಸ್ ಕನೆಕ್ಟೆಡ್ ಟು ದ ಬ್ಯಾಟ್ರಿ. ಮತ್ತೆ ಇದು ಆನೋಡ್ ಅನ್ನು ಕೂಡ ಏನ್ ಮಾಡಿರ್ತಾರೆ? ಕನೆಕ್ಟೆಡ್ ಟು ದ ಬ್ಯಾಟ್ರಿ, ರಿಯೋಸ್ಟಾಟ್ ಮೂಲಕ ಕನೆಕ್ಟ್ ಮಾಡಿರ್ತಾರೆ. ಆಮೇಲೆ ಇಲ್ಲೇನಿದೆ, ಒಂದು ಮೈಕ್ರೋ ಆಮ್ಮೀಟರ್ ಇದೆ, ಇಲ್ಲೊಂದು ವೋಲ್ಟ್ ಮೀಟರ್ ಇದೆ. ಈ ರೀತಿ ಕನೆಕ್ಟ್ ಮಾಡಿರ್ತಾರೆ. ಮತ್ತಿಲ್ಲಿ ಒಂದು ರಿಯೋಸ್ಟಾಟ್ ಇದೆ, ಕರೆಕ್ಟಾ? ಸೊ ದೇರ್ ಇಸ್ ಅ ರಿಯೋಸ್ಟಾಟ್, ವೋಲ್ಟ್ ಮೀಟರ್, ಆಮ್ಮೀಟರ್, ಅಂಡ್ ದೇರ್ ಇಸ್ ಅ ಕಾಮುಟೇಟರ್. ಕಾಮುಟೇಟರ್ ಯಾಕೆ ಅಂತಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ನ ಚೇಂಜ್ ಮಾಡ್ಲಿಕ್ಕೆ ಅಷ್ಟೇ ಕಾಮುಟೇಟರ್ ಯೂಸ್ ಮಾಡ್ತಾರೆ. ಅದರ್ವೈಸ್ ನೀವೇನ್ ಮಾಡ್ಬೋದು, ಇನ್ನು ಈಸಿಯಾಗಿ ಇದೇ ಡಯಾಗ್ರಾಮ್ ನ ಈಸಿಯಾಗಿ ಇನ್ನು ಬರೀಬಹುದು. ಸೊ ನಾನು ಬರೀತೀನಿ ನೋಡ್ರಿ, ಇಲ್ಲಿ ರೆಫರ್ ದಟ್ ಡಯಾಗ್ರಾಮ್. ಓಕೆ, ಇದು ಇವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ಅಂತ ಇಟ್ಕೊಳ್ಳೋಣ. ಆಮೇಲೆ ಇಲ್ಲೊಂದು ಸೈಡ್ ವಿಂಡೋ ಬರ್ಕೊಳುವ. ದೇರ್ ಇಸ್ ಅ ಸೈಡ್ ವಿಂಡೋ, ಏನಿರುತ್ತೆ ಕ್ವಾರ್ಟ್ಸ್ ಕ್ರಿಸ್ಟಲ್ ಇರುತ್ತೆ. ಆಮೇಲೆ ಇಲ್ಲಿ ಪ್ಲೇಟ್ಸ್ ಅನ್ನ ಇಡೋಣ, ಮೆಟಲ್ ಪ್ಲೇಟ್ಸ್. ಒನ್ ಈಸ್ ಆನೋಡ್, ಅನದರ್ ಒನ್ ಈಸ್ ಕ್ಯಾಥೋಡ್. ದಿಸ್ ಈಸ್ ಆನೋಡ್ ಅಂಡ್ ದಿಸ್ ಈಸ್ ದ ಕ್ಯಾಥೋಡ್. ಇದನ್ನ ಏನ್ ಮಾಡೋಣ, ಎಕ್ಸ್ಟರ್ನಲ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡುವ. ಇಲ್ಲಿ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಬ್ಯಾಟ್ರಿ. ಇದು ನೆಗೆಟಿವ್ ಪೊಟೆನ್ಷಿಯಲ್ ಇರಲಿ, ಇದು ಪಾಸಿಟಿವ್ ಪೊಟೆನ್ಷಿಯಲ್ ಇರಲಿ. ದಿಸ್ ಅ ಪಾಸಿಟಿವ್ ಪೊಟೆನ್ಷಿಯಲ್ ಅಂಡ್ ದಿಸ್ ಎ ನೆಗೆಟಿವ್ ಪೊಟೆನ್ಷಿಯಲ್ ಸದ್ಯಕ್ಕೆ. ಆಮೇಲೆ ಇಲ್ಲೊಂದು ಆಮ್ಮೀಟರ್ ನ ಕನೆಕ್ಟ್ ಮಾಡ್ಕೊಳ್ಳುವ. ಆಮ್ಮೀಟರ್, ಮೈಕ್ರೋ ಆಮ್ಮೀಟರ್. ಓಕೆ, ಅಂಡ್ ಇಸ್ ದ ವೇರಿಯಬಲ್ ಬ್ಯಾಟ್ರಿ. ಬೇಕಾದ್ರೆ ಇಲ್ಲೊಂದು ಏನ್ ಮಾಡ್ಬೋದು, ನಾವು ರಿಯೋಸ್ಟಾಟ್ ಅನ್ನ ಹಾಕೊಳ್ಬಹುದು. ಓಕೆ, ರಿಯೋಸ್ಟಾಟ್. ಹಾಗೆ ಸೊ ಇಷ್ಟೇ ನೋಡ್ರಿ, ಇಷ್ಟು ಬರೆದ್ರೆ ಸಾಕಾಗ್ತದೆ. ಆಮೇಲೆ ಅಲ್ಲೊಂದು ಲೈಟ್ ಸೋರ್ಸ್ ಅನ್ನ ಬರ್ಕೊಳ್ಳುವ. ದೇರ್ ಇಸ್ ಎ ಸೋರ್ಸ್ ಆಫ್ ಲೈಟ್. ಇದು ಇಷ್ಟು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್. ಇದನ್ನ ಬೇಕಾದ್ರೆ ಲೇಬಲ್ ಮಾಡುವ. source of light, and then evacuated glass tube, and then ammeter, and then rheostat, then battery, and then this is anode and this is a cathode. A is anode and C is the cathode. Next ಇದೇನಿದು ಕ್ವಾಡ್ಸ್ ವಿಂಡೋ. ಇಷ್ಟು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್. ಇದು ಈಗ ಏನ್ ಮಾಡ್ಬೇಕು, ಎಕ್ಸ್ಪೆರಿಮೆಂಟಲ್ ಸ್ಟಡಿ ಹೇಳ್ಬೇಕಂತೆ. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಹೇಳ್ಬೇಕಂದ್ರೆ ಏನಂತಂದ್ರೆ, ವೆನ್ ಲೈಟ್ ಫಾಲ್ಸ್ ಆನ್, ವೆನ್ ದ source of light is kept near the quartz window and light falls on a cathode, light is made to fall on a cathode. So when the light falls on a cathode, or the photosensitive metal irutte, idu cathode is photometal, and this cathode is connected to the negative potential. When light falls on it, electrons are emitted and they are accelerated towards anode, and they reach anode and they move in a circuit, and thereby ammeter shows reading. So it means that there is a current in the circuit anta baradre saakaagtade. When the source of light is switched off, there is no current in the circuit. Okay, ಇದು ಎಕ್ಸ್ಪೆರಿಮೆಂಟಲ್ ಸ್ಟಡಿ. ಬೇಕಾದ್ರೆ ಇದಕ್ಕೆ ನಾವೇನ್ ಮಾಡ್ಬೋದು ಅಂತಂದ್ರೆ, ನೋಡಿ ಇಲ್ಲಿ ಕೆಳಗಡೆ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ, ಅದೇ ರೀತಿ ಬರೀದ್ರಿ ಅಷ್ಟೇ. ಏನಂತ, ಫಿಗರ್ depicts the schematic view of arrangement used for the experimental study of photoelectric effect ಅಂತ ಹೇಳ್ಬೇಕು. ಆಮೇಲೆ it consists of evacuated glass tube having photosensitive plate C and anode plate A. ಆಮೇಲೆ a monochromatic light source S of sufficiently short wavelength passed through the window and falls on photosensitive plate C. The transparent quartz window is sealed onto the glass tube, which permits UV light of radiation pass through it and irradiate the photosensitive. ಈ ಸೆಂಟೆನ್ಸ್ ಬೇಕಾದ್ರೆ ತೆಗೆದ್ಬಿಡೋಣ, ಸಮಸ್ಯೆ ಇಲ್ಲ. Okay, now the electrons are emitted by the plate C and are collected by the plate A by the electric field produced by the battery.
the battery maintains the potential difference between plate C and A and it can be varied. ಅದನ್ನೇ ಬರ್ದೀನಿ ನೋಡಿ. ನೆಕ್ಸ್ಟ್ ವೇರಿಯಬಲ್ ಅಂತ ತೋರಿಸಿ ಅಷ್ಟೇ. ನೆಕ್ಸ್ಟ್ when the collector plate A is positive with respect to the emitter plate C, ಅಂದರೆ ಇದು A ಪ್ಲೇಟ್ ಪಾಸಿಟಿವ್ ಪೊಟೆನ್ಷಿಯಲ್ ಇದ್ರೆ C ನೆಗೆಟಿವ್ ಪೊಟೆನ್ಷಿಯಲ್ ಮೇಂಟೈನ್ ಮಾಡಿದ್ರೆ the electrons are attracted to A. attracted to it ಅಂದ್ರೆ electrons are attracted towards positive potential, nothing but anode plate. So the emission of electron causes flow of electric current in the circuit. The resulting photo current flowing in the circuit is measured by micro ammeter. So ಇಷ್ಟನ್ನ ಬರೆದ್ರೆ, ಯಾಕೆಂದ್ರೆ 3 marks ಕ್ವಶನ್ ಅಲ್ವಾ ಇದು, ಹಾಗಾಗಿ ಇಷ್ಟನ್ನ ಬರೀರಿ. ನೋಟ್ಸ್ ಅನ್ನ ಇಲ್ಲೇ ಕೊಟ್ಟಿದ್ದೀನಿ. ಓಕೆ, ಯು ಕ್ಯಾನ್ ರೈಟ್ ದ ನೋಟ್ಸ್. ನೆಕ್ಸ್ಟ್ ಏನು ಕೇಳಿದ್ರೆ ಇದರಲ್ಲಿ ಸ್ಪ್ಲಿಟ್ ಕ್ವಶನ್ 3 marks ಪ್ಲಸ್ 2 marks. 2 marks question is second B sub question. How does the photo current and stopping potential, photo current ಮತ್ತೆ stopping potential depends on intensity of instant radiation ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಫೋಟೋ ಕರೆಂಟ್ ಫಸ್ಟ್ ತಗೊಂಡ್ಬೇಡ. ಫೋಟೋ ಕರೆಂಟ್ ಯಾವ ತರ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ, ಆಮೇಲೆ ಸ್ಟಾಪಿಂಗ್ ವೋಲ್ಟೇಜ್ ಯಾವ ತರ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ಲಿ photo current increases when the intensity of incident light increases ಅಂತ ಬೇಕಾದ್ರೂ ಬರೀರಿ, ಅಥವಾ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಅಂತನಾದ್ರೂ ಬರೀರಿ. ಅಂದ್ರೆ ಫೋಟೋ ಕರೆಂಟ್ ಜಾಸ್ತಿ ಆದ್ರೆ ಇಂಟೆನ್ಸಿಟಿ ಜಾಸ್ತಿ ಆದ್ರೆ ಫೋಟೋ ಕರೆಂಟ್ ಜಾಸ್ತಿ ಆಗುತ್ತೆ ಅಂತ. ವಾಟ್ ಅಬೌಟ್ ಸ್ಟಾಪಿಂಗ್ ವೋಲ್ಟೇಜ್? ಸ್ಟಾಪಿಂಗ್ ವೋಲ್ಟೇಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಸ್ಟಾಪಿಂಗ್ ವೋಲ್ಟೇಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಬರೀರಿ. ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಹೋಪ್ ನಿಮಗೆ ಕ್ವಶನ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? 5 marks ಕ್ವಶನ್ ಅಲ್ಲಿ ದ ಸೆಕೆಂಡ್ ಕ್ವಶನ್, ಮೆನ್ಷನ್ ದ ಇಕ್ವೇಶನ್ ಆಫ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತೆ ಮೆನ್ಷನ್ ಮಾಡ್ಬೇಕಂತೆ, and explain the terms ante. Very simple question, 2 marks ಗೆ. So de Broglie wavelength is given by wavelength of matter waves is given by lambda is equal to h by mv. Here h is Planck's constant, ಆಮೇಲೆ m ಅಂದ್ರೆ mass of particle, ಆಮೇಲೆ v ಅಂದ್ರೆ velocity of particle. So lambda ಅಂದ್ರೆ ಡಿ ಬ್ರೋಗ್ಲಿ ವೇವ್ಲೆಂತ್. ಇದಕ್ಕೆ 2 marks ಸಿಕ್ಕೋಯ್ತು. ಓಕೆ, ಇದರ ಡಿಫ್ರೆಂಟ್ ಫಾರ್ಮ್ಸ್ ಇದೆ, ಬಟ್ ಇದನ್ನ ಬರೀರಿ. ನೆಕ್ಸ್ಟ್, ಯೂಸಿಂಗ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತೆ. ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಏನೇನೋ ಫಸ್ಟ್ ನೋಡ್ಕೊಂಡು ಬೇಡ, ಆಮೇಲೆ ಐನ್ಸ್ಟೈನ್ಸ್ ಇಕ್ವೇಶನ್ ಯೂಸ್ ಮಾಡಿ ಅದನ್ನ ಕಂಡುಹಿಡಿಯುವ. ಫಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಏನು ಗೊತ್ತಾ? ಫಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಟ್ ಈಸ್ an photoelectric effect. Okay, let me write it. So electric effect is an instantaneous process. Okay, ಇದನ್ನ ಐನ್ಸ್ಟೈನ್ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದ್ರೆ ಅದನ್ನ ಬರೀಬೇಕು. ಯಾಕೆಂದ್ರೆ ಅದನ್ನೇ ಕೇಳೋದಲ್ಲಿ ಐನ್ಸ್ಟೈನ್ಸ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್, ಅದೇನಾಗುತ್ತೆ? there is no time lag between instant light ray and the emitted electron ಅಂತ. ಅಂದ್ರೆ ಇಟ್ ಟೇಕ್ಸ್ ಓನ್ಲಿ 10⁻⁹ ಸೆಕೆಂಡ್ ಟು ಕಂಪ್ಲೀಟ್ ದಿಸ್ ಪ್ರಾಸೆಸ್ ಅಂತ. ವೆರಿ ಲೆಸ್ ಟೈಮ್ ತಗೊಳುತ್ತೆ ಅಂತ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಹೇಳುತ್ತೆ. ಬಟ್ ಯಾಕೆ ಅಂತ ಹೇಳ್ತಾರೆ ನೋಡಿ. there is an elastic collision between photon and an electron and there is only 1-to-1 interaction. ಸೊ ಒಂದು ಫೋಟಾನ್ಗೆ ಒಂದೇ ಎಲೆಕ್ಟ್ರಾನ್ ಎಮಿಟ್ ಆಗೋದು, ಮತ್ತೆ ಅದು ಮಾತ್ರ ಎಲಾಸ್ಟಿಕ್ ಕೊಲ್ಯೂಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ? 1-to-1 ಇಂಟ್ರಾಕ್ಷನ್ ಇರೋದ್ರಿಂದ ಫೋಟಾನ್ ಮತ್ತೆ ಎಲೆಕ್ಟ್ರಾನ್ ಮಧ್ಯ ಪ್ರಾಸೆಸ್ ಬಿಕಮ್ ಇನ್ಸ್ಟಂಟೇನಿಯಸ್, ಅಂದ್ರೆ ಕಡಿಮೆ ಟೈಮ್ ತಗೊಳುತ್ತೆ. ಪ್ರಾಸೆಸ್ ಬಿಕಮ್ ಇನ್ಸ್ಟಂಟೇನಿಯಸ್. ಏನಾದ್ರು ವೇವ್ ನೇಚರ್ ಏನಾದ್ರು ಇದ್ದಿದ್ರೆ ಪ್ರಾಸೆಸ್ ಜಾಸ್ತಿ ಟೈಮ್ ತಗೊಳ್ಳೋದು, ಅಲ್ಲಿ 1-to-1 ಇಂಟ್ರಾಕ್ಷನ್ ಇರ್ತಿರ್ಲಿಲ್ಲ ಅಂತ ಅದರ ಅರ್ಥ. ಇಷ್ಟು ಬರೀರಿ ಸಾಕಾಗ್ತದೆ, ನೋ ಪ್ರಾಬ್ಲಮ್. ಎರಡನೇ ಇದೇನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ there is a minimum frequency below which no photo emission takes place ಅಂತ ಹೇಳ್ತಾರೆ. ಇದಕ್ಕೆ ನಾವೇನ್ ಮಾಡಬೇಕು? ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ತಗೊಳ್ಬೇಕು. ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಮಿಷನ್ ಇಸ್ ಈಕ್ವಲ್ ಟು h nu ಮೈನಸ್
ವರ್ಕ್ ಫಂಕ್ಷನ್ ಅಥವಾ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ ವರ್ಕ್ ಫಂಕ್ಷನ್ ಏನಂತ ಬರೀಬಹುದು ಹೆಚ್ ನ್ಯೂ ನಾಟ್ ವರ್ಕ್ ಫಂಕ್ಷನ್ ಕ್ಯಾನ್ ಬಿಟನ್ ಆಸ್ ಹೆಚ್ ನ್ಯೂ ನಾಟ್ ಕೆ ಮ್ಯಾಕ್ಸ್ is equal to h into nu minus nu naught. Using this equation can explain the rest of the quantities. ಏನು when nu ಅಂದ್ರೆ ಏನಿಲ್ಲ instant light in a frequency. ಬರೆಯೋಣ frequency of instant light. Nu naught threshold frequency. Okay. So ಹಾಗಾದ್ರೆ nu ಏನಾದ್ರೂ can I write like this? If first case ಇದು nu is less than nu naught ಅವಾಗ nu ಏನಾದ್ರು nu naught ಗಿನ್ನ ಕಡಿಮೆ ಇತ್ತಂದ್ರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಇಲ್ ಬಿ ನೆಗೆಟಿವ್ ಸೊ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಹೌದಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಎರಡನೇದು ಇಫ್ ಏನಾದ್ರೂ ನ್ಯೂ ಈಸ್ ಈಕ್ವಲ್ ಟು ನ್ಯೂ ನಾಟ್ ದಟ್ ಇಂಪ್ಲೈಸ್ ಇದೆರಡು ಈಕ್ವಲ್ ಆಯ್ತಂದ್ರೆ ಇದು ಅವಾಗ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಬಿಕಮ್ಸ್ 0 ಸೊ ಮೂರನೇದು ಇಫ್ ನ್ಯೂ ಗ್ರೇಟರ್ ದನ್ ನ್ಯೂ ನಾಟ್ ಇದ್ರೆ ಅವಾಗ ಮಾತ್ರ ಏನಾಗುತ್ತೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಪಾಸಿಟಿವ್ ಇಲ್ಲಿ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ ಇಲ್ಲಿ ಪಾಸಿಟಿವ್ ಆಗುತ್ತೆ ಸೊ ಫೋಟೋ ಎಮಿಷನ್ ಟೇಕ್ಸ್ ಪ್ಲೇಸ್ ಸೊ ಇಲ್ಲೂ ಕೂಡ ಫೋಟೋ ಎಮಿಷನ್ ಟೇಕ್ಸ್ ಪ್ಲೇಸ್ ಬಟ್ ವಿತ್ 0 ಕೈನೆಟಿಕ್ ಎನರ್ಜಿ ಅಂದ್ರೆ ಇದೇನಾಗುತ್ತೆ ಅರ್ಥ ದೇರ್ ಶುಡ್ ಬಿ ಎ ಮಿನಿಮಮ್ ಫ್ರೀಕ್ವೆನ್ಸಿ ಇದಕ್ಕಿಂತ ಕಡಿಮೆ ಆಯ್ತಂದ್ರೆ ಫೋಟೋ ಎಮಿಷನ್ ಆಗಲ್ಲ ಫೋಟೋ ಎಮಿಷನ್ ಆಗ್ಬೇಕಂದ್ರೆ ಇದಕ್ಕೆ ಈಕ್ವಲ್ ಇರ್ಬೇಕು ಅಥವಾ ಇದಕ್ಕಿಂತ ಜಾಸ್ತಿ ಇರಬೇಕು ಅವಾಗ ಏನಾಗುತ್ತೆ ಫೋಟೋ ಎಮಿಷನ್ ಆಗುತ್ತೆ ಇದು ಎರಡನೇ ಕಾನ್ಸೆಪ್ಟ್ ಎರಡನೇ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಮೂರನೇ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಏನಂತಂದ್ರೆ ಇಂಟೆನ್ಸಿಟಿ ಇದು ಫ್ರೀಕ್ವೆನ್ಸಿ ಬಗ್ಗೆ ಆಗೋಯ್ತು ಕಂಪ್ಲೀಟ್ ನೆಕ್ಸ್ಟ್ ಮೂರನೇದು ಇಂಟೆನ್ಸಿಟಿ ಫೋಟೋ ಕರೆಂಟ್ is directly proportional to intensity of incident light provided nu should be greater than nu naught ಆಲ್ರೆಡಿ ನಮಗೆ ಗೊತ್ತಾಗಿದೆ nu naught ಗಿನ್ನ ಜಾಸ್ತಿ ಇರಬೇಕು ಅವಾಗಲೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ ಸೊ nu naught ಗಿನ್ನ ಏನಾದ್ರು ಕಡಿಮೆ ಇದ್ರೆ ಇನ್ಸ್ಟೆಂಟ್ ಲೈಟ್ ಫೋಟೋ ಎಮಿಷನ್ ಆಗಕ್ಕೆ ಸಾಧ್ಯನೇ ಇಲ್ಲ ಓಕೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಫ್ರೀಕ್ವೆನ್ಸಿ ನಾಟ್ ದ ಇಂಟೆನ್ಸಿಟಿ ಬಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿನ್ನ ಜಾಸ್ತಿ ಇದ್ದು ನೀವೇನಾದ್ರೂ ಇಂಟೆನ್ಸಿಟಿನ ಜಾಸ್ತಿ ಮಾಡಿದ್ರೆ ಅವಾಗ ಫೋಟೋ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಬರೆಯೋದಂದ್ರೆ ವೆನ್ ದ ಇಂಟೆನ್ಸಿಟಿ ಇನ್ಕ್ರೀಸಸ್ ಇಂಟೆನ್ಸಿಟಿ ಜಾಸ್ತಿ ಆದ್ರೆ ಏನಾಗುತ್ತೆ ಇಂಟೆನ್ಸಿಟಿ ಜಾಸ್ತಿ ಆಯ್ತಂದ್ರೆ ನಂಬರ್ ಆಫ್ ಫೋಟಾನ್ಸ್ ಇನ್ಕ್ರೀಸಸ್ ಸೊ ಹಾಗಾದ್ರೆ ಇಂಟೆನ್ಸಿಟಿ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ಮೀನಿಂಗ್ ನಂಬರ್ ಆಫ್ ಫೋಟಾನ್ಸ್ increases. When the number of photons increases, number of electron emission increases. Number of electron emission increases. ಯಾವಾಗ electron number of electron emission increase ಆಗುತ್ತೋ ಅವಾಗ ಕರೆಂಟ್ ಫೋಟೋ ಕರೆಂಟ್ ಆಬ್ವಿಯಸ್ಲಿ ಏನಾಗಬೇಕು ಇನ್ಕ್ರೀಸ್ ಆಗಬೇಕು ಓಕೆ ಇದು ಎಕ್ಸ್ಪ್ಲೈನ್ ಮಾಡಿದ್ದು ಐನ್ಸ್ಟೈನ್ ನೆಕ್ಸ್ಟ್ ಅಷ್ಟೇ ಇನ್ನೇನಿಲ್ಲ ಇಷ್ಟನ್ನ ಬರೆದ್ರೆ ಸಾಕಾಗ್ತದೆ ಯಾಕೆಂದ್ರೆ 3 marks question this is more than enough okay now can we take the next question okay the next question is question number 3 ಅದರಲ್ಲಿ ಸಬ್ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ಸಬ್ ಕ್ವೆಶ್ಚನ್ ಹೂ ಪ್ರಪೋಸ್ಡ್ ದ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ನ ಯಾರು ಪ್ರಪೋಸ್ ಮಾಡಿದ್ದು ಸೈಂಟಿಸ್ಟ್ ನೇಮ್ ಹೇಳಬೇಕು ಇಲ್ಲೇ ಬರೆದು ಬಿಡ್ತೀನಿ ಇಟ್ ಇಸ್ ಡಿ ಬ್ರಾಗ್ಲಿ ಸೈಂಟಿಸ್ಟ್ ಡಿ ಬ್ರಾಗ್ಲಿ ಪ್ರಪೋಸ್ಡ್ ಏನು ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಲ್ಲಿಗೆ ಅದಕ್ಕೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ನಂಬರ್ ವಾಟರ್ ಮ್ಯಾಟ್ರ್ ವೇವ್ಸ್ ಅಂತ ಮ್ಯಾಟ್ರ್ ವೇವ್ಸ್ ಇದಕ್ಕಿಲ್ಲ ಆನ್ಸರ್ ಬರೆದು ಬಿಡ್ತೀನಿ ಮ್ಯಾಟ್ರ್ ವೇವ್ಸ್ ಆರ್ ದ waves associated with moving particles ಇದೆ ಆನ್ಸರ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಪಾರ್ಟಿಕಲ್ ಯಾವುದೇ ಒಂದು ವಸ್ತು ಮೂವ್ ಆಗ್ತಿದ್ರೆ ಅದಕ್ಕೆ ಅದರದೇ ಆದ ಅದನ್ನ ನಾವೇನಂತ ಕರಿಬೇಕು ಮೂವ್ ಆಗ್ತಿದ್ರೆ ಅದನ್ನ ವೇವ್ ಅಂತ ತಗೊಳ್ಬೇಕು ಓಕೆ ಅಂತ ಹೇಳಿದ್ದು ಡಿ ಬ್ರಾಗ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3 ಸಬ್ ಕ್ವೆಶ್ಚನ್ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಇದರಲ್ಲಿ ಇದೆರಡು ಸೇರಿ 2 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ 2 ಮಾರ್ಕ್ಸ್ ಆಮೇಲೆ ಇಲ್ಲಿ ಡಿಫೈನ್ ದ ಟರ್ಮ್ಸ್ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೊಂದು ಟೋಟಲ್ 3 ಮಾರ್ಕ್ಸ್ ಆಗ್ತದೆ ಸೊ ಟರ್ಮ್ಸ್ ನ ಡಿಫೈನ್ ಮಾಡೋಣ ಇವಾಗ ಏನಿದು ಫೋಟೋ ಎಲೆಕ್ಟ್ರಿಕ್ ಸ್ಯಾಚುರೇಷನ್ ಕರೆಂಟ್ ಅಂತ ಸೊ ಇಟ್ ಈಸ್ ದ ಸ್ಯಾಚುರೇಷನ್ ಕರೆಂಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ದ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಕರೆಂಟ್ ಸೊ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದಕ್ಕಿಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೋಗೋದಿಲ್ಲ ಯು ಪ್ಲಾಟ್ ದ ಗ್ರಾಫ್ ಆಫ್ ವೋಲ್ಟೇಜ್ ವರ್ಸಸ್ ಕರೆಂಟ್ ಇಟ್ ಲುಕ್ಸ್ ಲೈಕ್ ದಿಸ್ ಓಕೆ ಇಲ್ಲೇನಿದೆ ಈ ಪೋರ್ಷನ್ ಅಲ್ಲಿ ಅದೇ ನಮಗೆ ಸ್ಯಾಚುರೇಷನ್ ಕರೆಂಟ್ ದಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನೆಕ್ಸ್ಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಂದ್ರೆ ಇಟ್ ಈಸ್ ದ
minimum frequency. Threshold is the minimum frequency below which no photo emission takes place. ಅಂದ್ರೆ ಇದಕ್ಕಿಂತ ಕಡಿಮೆ ಇದ್ರೆ ಫ್ರೀಕ್ವೆನ್ಸಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ, ಎಮಿಷನ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಆಗೋದಿಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಸ್ಟಾಪಿಂಗ್ ವೋಲ್ಟೇಜ್. ಸ್ಟಾಪಿಂಗ್ ವೋಲ್ಟೇಜ್ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಒಂದು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಸ್ಟಾಪ್ ಮೂವಿಂಗ್ ಟುವರ್ಡ್ಸ್ ಆನೋಡ್. ಸೊ ಅದನ್ನ ಯಾವ ತರ ಡಿಫೈನ್ ಮಾಡ್ಬೇಕಂದ್ರೆ ಇಟ್ ಈಸ್ ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ಆನೋಡ್. ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ಆನೋಡ್ at which photo current becomes 0. ಯಾವಾಗ ಫೋಟೋ ಕರೆಂಟ್ ಸ್ಟಾಪ್ ಆಗುತ್ತೋ ಆ ವೋಲ್ಟೇಜ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಟಾಪಿಂಗ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಇದು ಡೆಫಿನೇಷನ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ 5 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ತಗೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ watching the video.